ನೀವು ಯಾವತ್ತಾದರೂ ನಿಮಗೆ ನೀವೇ ಫೋರ್ಸ್ಫುಲಿ ಥಿಯೇಟ್ರಲ್ಲಿ ಕುತ್ಕೊಂಡು ಬೋರಿಂಗ್ ಮತ್ತೆ ಹಾರಿಬಲ್ ಮೂವಿನ ಪೂರ್ತಿ ನೋಡಿದ್ದೀರಾ? ಐಡಿಯಲಿ ಮೂವಿಯಿಂದ ಹೊರಗೆ ಹೋಗಿ ನೀವು ಟೈಮ್ನ ಬೆಟರ್ ಆಗಿ ಸ್ಪೆಂಡ್ ಮಾಡಬೇಕಿತ್ತು. ಆದರೆ ನೀವು ಟಿಕೆಟ್ಸ್ಗೆ ಪೇ ಮಾಡಿದಿರಾ ಅನ್ನೋ ಒಂದೇ ಕಾರಣಕ್ಕೆ ಟಾರ್ಚರ್ನ ತಡ್ಕೊಂಡು ಕೂತಿರ್ತೀರಾ. ಇದನ್ನೇ ಸಂಕ್ ಕಾಸ್ಟ್ ಫ್ಯಾಲಸಿ ಅಂತ ಕರೆಯೋದು. ಇದರ ಅರ್ಥ ಜಸ್ಟ್ ಒಂದರ ಮೇಲೆ ನೀವು ಟೈಮ್ ಮತ್ತೆ ಹಣನ ಸ್ಪೆಂಡ್ ಮಾಡಿದಿರಾ ಅನ್ನೋ ಕಾರಣಕ್ಕೆ ಅದರ ಕಾಸ್ಟ್ ಕಂಪ್ಲೀಟ್ ಆಗಿ ಹೋಗಿದ್ರೂ ಕೂಡ ಸ್ಟಿಕ್ ಆನ್ ಆಗೋದು. ಇದನ್ನ ನಾವು ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ತುಂಬಾನೇ ಮಾಡ್ತೀವಿ. ಸ್ಟಾಕ್ ಅಥವಾ ಮ್ಯೂಚುವಲ್ ಫಂಡ್ಸ್ ಕೆಟ್ಟದಾಗಿ ಪರ್ಫಾರ್ಮ್ ಮಾಡ್ತಿರುತ್ತೆ. ಆದರೆ ನಾವು ಯೋಚನೆ ಮಾಡ್ತೀವಿ ಆಲ್ರೆಡಿ ದುಡ್ಡು ಹಾಕ್ಬಿಟ್ಟಿದ್ದೀನಿ, ಸ್ವಲ್ಪ ವೇಟ್ ಮಾಡಿದ್ರಾಯ್ತು ಅಂತ. ಆದರೆ ಸತ್ಯ ಏನಂದ್ರೆ ನೀವು ಹಾಕಿದ ದುಡ್ಡು ಆಲ್ರೆಡಿ ಹೋಗಿದೆ. ಆದರೆ ಮ್ಯಾಟರ್ ಆಗೋದು ಏನಂದ್ರೆ ಆ ಇನ್ವೆಸ್ಟ್ಮೆಂಟ್ ಇವತ್ತಿಗೂ ಸೆನ್ಸಿಬಲ್ ಅನ್ಸುತ್ತಾ? ಇಲ್ಲಿ ಸ್ಮಾರ್ಟರ್ ಮೂವ್ ನೀವು ಏನು ಮಾಡ್ಬೋದಂದ್ರೆ ಪಾಸ್ಟ್ನ ಮರ್ತ್ಬಿಟ್ಟು ಫ್ಯೂಚರ್ನ ನೋಡಿ. ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ಏನಾದರೂ ಅಷ್ಟೇ ದುಡ್ಡು ನಿಮ್ಮ ಹತ್ರ ಇವಾಗಿದ್ದಿದ್ರೆ ನೀವು ಆ ಸ್ಟಾಕ್ನ ಮತ್ತೆ ಬೈ ಮಾಡ್ತಿದ್ರಾ? ಏನಾದರೂ ಆನ್ಸರ್ ನೋ ಅನ್ನೋದಾದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಬಗ್ಗೆ ರೀಥಿಂಕ್ ಮಾಡೋದು ಒಳ್ಳೆಯದು.